ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್. ಇದು ಶ್ರೀರಾಮನವಮಿಯ ಲಾಗ್ ಆಗಿದೆ. ಶ್ರೀರಾಮನವಮಿ ಎಂದು ನಮ್ಮ ವೃತ್ತದ ವೃತ್ತಸಭೆ ಮಾವಿನಹಳ್ಳಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ನಾವು ವೃತ್ತಸಭೆಯನ್ನು ಇಟ್ಕೊಂಡಿದ್ದು. ರಂಗನಾಥ ಸ್ವಾಮಿ ಬೆಟ್ಟ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ದಿನ ನಾವು ಆರಾಮಾಗಿ ಅಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆಯಲ್ಲಿ ಊಟ ತಿಂಡಿ ಏನಾದರೂ ತೊಗೊಂಡೋಗಿ ತುಂಬಾ ಚೆನ್ನಾಗಿ, ಯಾಕೆಂದರೆ ಒಳ್ಳೆ ಗಾಳಿ ಒಳ್ಳೆ ಬೆಳಕು ತುಂಬ ಚೆನ್ನಾಗಿದೆ. ಸುತ್ತ ಕೂಡ ಹಸಿರಿನ ವಾತಾವರಣ. ಆ ವಾತಾವರಣದಲ್ಲಿ ಒಂದಿನ ಸಮಯ ಕಳೆಯೋದೇ ಗೊತ್ತಾಗೋದಿಲ್ಲ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಒಂದು ದಿವಸ ಒಂದು ಟೈಮ್ ಯಾವಾಗಾದ್ರೂ ಫ್ರೀ ಇದ್ದಾಗ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಾನು ಈ ಒಂದು ವೃತ್ತಸಭೆಯಲ್ಲಿ ಯಾವಾಗಲೂ ಕೂಡ ಕೆಲವೊಂದು ದಾಖಲಾತಿಗಳನ್ನ ತರೋದಕ್ಕೆ ಹೇಳ್ತೀನಿ, ನಿರ್ದಿಷ್ಟವಾಗಿರುವಂಥ ದಾಖಲಾತಿಗಳು. ಯಾಕೆ ಅಂತ ಅಂದರೆ ಆ ಒಂದು ದಾಖಲಾತಿಗಳನ್ನು ನಿರ್ವಹಣೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ನಾನು ಕೂಡ ವಿಸಿಟಲ್ಲಿ ನೋಡ್ತೀನಿ. ಬಟ್ ಬೇರೆಯವರು ಇನ್ನೂ ಕೂಡ ಏನಾದ್ರು ಹೊಸದಾಗಿ ಇನ್ನೂ ತುಂಬ ಚೆನ್ನಾಗಿ ಏನಾದ್ರು ಆ್ಯಡ್ ಮಾಡ್ಕೊಂಡಿದ್ರೆ ಅವುಗಳನ್ನು ಕೂಡ ಇವರಿಗೆ ತಿಳಿಸ್ಬೋದು. ಹಾಗಾಗಿ ಒಂದೇ ಸಲ ಕೆಲಸ ಪೂರ್ಣ ಆಗುತ್ತೆ. ಹಾಗಾಗಿ ನಾನು ಕೆಲವೊಂದು ನಿರ್ದಿಷ್ಟ ದಾಖಲಾತಿಗಳನ್ನು ತರಿಸಿ ವೃತ್ತಸಭೆಯಲ್ಲಿ ವೆರಿಫೈಯನ್ನು ಮಾಡಿದೆ. ಹಾಗೆಯೇ ಈ ಒಂದು ಏನು ಶ್ರೀರಾಮನವಮಿಯ ವಿಶೇಷ ಪಾನಕ ಫಲಹಾರ ಹಾಗೆ ರಸಾಯನ ಕೋಸಂಬರಿ ಇದೆಲ್ಲವನ್ನು ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ತುಂಬಾ ಆಸಕ್ತಿದಾಯಕವಾಗಿ ತುಂಬ ವಿಶೇಷವಾದ ದಿನ ಇದು, ನಾವು ಇಂಥ ದಿನದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ, ಒಂದು ಪುಣ್ಯ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಮಾಡ್ಕೊಂಡು ಬಂದಿದ್ದರು. ಹಾಗೆ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ, ಭಗವಂತನಿಗೆ ವಿಶೇಷವಾದಂತಹ ಅಲಂಕಾರ ಇದೆಲ್ಲವನ್ನು ಕೂಡ ಮಾಡಿಸಿ ಅಭಿಷೇಕವನ್ನು ಗ್ರಾಮಸ್ಥರೇ ಮಾಡಿಸಿದ್ರು. ನಾವು ಪೂಜೆಯನ್ನು ಮಾಡಿಸಿ ಪೂಜೆಗಾಗಿ ಹೂವು ಹಣ್ಣು ಏನಿದೆ ಅವೆಲ್ಲವನ್ನು ಕೂಡ ನಮ್ಮ ಪ್ರೀತಿ ಅಂಗನವಾಡಿ ಕಾರ್ಯಕರ್ತರು ತುಂಬ ಜನ ತೊಗೊಂಡು ಬಂದಿದ್ದರು. ಎಲ್ಲರೂ ಕೂಡ ಅದನ್ನು ಕೊಟ್ಟು ಪೂಜೆಯನ್ನು ಮಾಡಿಸಿ ಹಾಗೆಯೇ ಒಂದು ಏನು ಪ್ರಸಾದವನ್ನು ಸ್ವೀಕರಣೆಯನ್ನು ಮಾಡಿದ್ವಿ. ಹಾಗೆ ತುಂಬ ಖುಷಿ ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ಪ್ರತಿ ವರ್ಷ ಶ್ರೀರಾಮನವಮಿ ಎಂದು ನಾನು ಆಫೀಸಲ್ಲೇ ಇರ್ತಿದ್ದೆ. ಆಫೀಸಲ್ಲಿ ನಾವು ರಾಮನವಮಿಯನ್ನು ಸೆಲೆಬ್ರೇಷನ್ ಮಾಡ್ತಾಯಿದ್ದು. ಬಟ್ ಈ ಸಲ ನಮ್ಮ ಅಂಗನವಾಡಿ ಕಾರ್ಯಕರ್ತರೊಟ್ಟಿಗೆ ಮಾಡಿದ್ದು ತುಂಬಾ ವಿಶೇಷ, ತುಂಬ ಖುಷಿ ಅಂತ ಅನ್ನಿಸ್ತು ನನಗೆ. ಹಾಗೆಯೇ ನಮ್ಮ ಅಂಗನವಾಡಿ ಕಾರ್ಯಕರ್ತರ ನೌಕರರ ಸಂಘದ ನಮ್ಮ ತಾಲೂಕಿನ ಕಾರ್ಯದರ್ಶಿ ಆಗಿರುವಂಥ ಶ್ರೀಮತಿ ಸ್ವರಾಜ ಅವರು ಬಂದು ನಮ್ಮ ವೃತ್ತ ಸಭೆಗೆ ಅವರ ಒಂದು ಮಗಳ ಮದುವೆಗೆ ಇನ್ವೈಟನ್ನು ಮಾಡಿದರು. ಏಕೆ ಅಂತಂದರೆ ಅವರು ಮೇ ತಿಂಗಳಲ್ಲಿ ಮಗಳ ಮದುವೆನ ಇಟ್ಕೊಂಡಿದ್ದಾರೆ. 3-4 ರಜೆ ಇರುತ್ತೆ. ಹಾಗಾಗಿ ಇವಾಗಲೇ ನಾನು ಕರೆದ್ಬಿಟ್ಟು ಹೋಗ್ತೀನಿ ಮೇಡಮ್ ಅಂತ ಹೇಳಿದರು. ನಂತರ ನಾವು ಏನು ಪಾನಕ ಫಲಹಾರ ಅದನ್ನೆಲ್ಲ ಕೂಡ ತೊಗೊಂಡಿದ್ದಾದಮೇಲೆ ನಮ್ಮ ಒಂದು ವೃತ್ತಸಭೆಯಲ್ಲಿ ಪ್ರತಿ ವರ್ಷ ಜನವರಿಯಂದು ಹೊಸ ವರ್ಷಾಚರಣೆಯನ್ನು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಮಾಡ್ತಾ ಇದ್ವಿ. ಬಟ್ ಈ ವರ್ಷ ಕೆಲವೊಂದು ಕಾರಣದಿಂದ ಮಾಡೋದಕ್ಕೆ ಆಗಲಿಲ್ಲ. ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತಾರೆ ಅಲ್ವಾ, ಹಾಗೆ ಯುಗಾದಿಯ ನಂತರ ಮಾಡಿದರೆ ಇನ್ನೂ ಕೂಡ ವಿಶೇಷ. ಏಕೆ ಅಂತಂದರೆ ಇದೇ ನಮಗೆ ಹೊಸ ವರ್ಷಾಚರಣೆ ಅಂತ ಎಲ್ಲರೂ ಕೂಡ ಗೊತ್ತಿದೆ. ಹಾಗಾಗಿ ಈ ಸಲ ನಾವು ಈ ಒಂದು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಹೊಸ ವರ್ಷಾಚರಣೆ ನಮ್ಮ ಸೆಲೆಬ್ರೇಷನನ್ನು ಈ ಒಂದು ವೃತ್ತಸಭೆಯಲ್ಲಿ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಅದು ಕೂಡ. ಹಾಗೆಯೇ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಹೇಳ್ತಾ ಇದ್ದಿದ್ದು, ಮೇಡಮ್ ಪ್ರತಿ ತಿಂಗಳು ಕೂಡ ವೃತ್ತಸಭೆಯನ್ನು ನಾವು ಅಂಗನವಾಡಿ ಒಳಗಡೆನಲ್ಲೇ ಮಾಡೋದಕ್ಕಿಂತ ನಾವು ಈ ರೀತಿಯಲ್ಲಿ ಹೊರಗಡೆಯಲ್ಲಿ ಒಳ್ಳೆ ಸ್ಥಳ ಸಿಕ್ಕಿದರೆ ಎಲ್ಲ ಅನುಕೂಲಗಳಿತ್ತು ಅಂತ ಅಂದರೆ ಈ ಥರ ಯಾವುದಾದ್ರು ಒಂದು ಹೊರಗಡೆ ದೇವಸ್ಥಾನದಲ್ಲಿ ಈ ಥರ ಗಿಡಮರಗಳ ಮಧ್ಯದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ನಮಗೂ ಕೂಡ ತುಂಬ ಸ್ಟ್ರೆಸ್ ಅಂತ ಅನಿಸಿರುತ್ತೆ ವಾರ ತಿಂಗಳುಗಳಿಂದ. ಹಾಗಾಗಿ ಈ ರೀತಿ ಹೊರಗಡೆ ಬಂದರೆ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ನಾವಂತೂ ಎಲ್ಲೂ ಹೊರಗಡೆ ಟ್ರಿಪ್ಪು ಟೂರು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಹೋಗೋಂಥವ್ರಲ್ಲ. ನಮಗೆ ಸಿಕ್ಕೋದ್ರಲ್ಲಿ ಖುಷಿ ಅಂತ ಅನ್ನುತ್ತೆ. ಈ ರೀತಿ ಸಣ್ಣ ಪುಟ್ಟ ಖುಷಿನ ನಾವು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನನಗೆ ಕೂಡ ಹಾಗೆ ಅಂತ ಅನ್ನಿಸ್ತು. ಯಾಕೆ ನಾವು ಕೂಡ ಹೋಗೋದಕ್ಕೆ ಆಗೋದಿಲ್ಲ. ಈ ರೀತಿ ಹೊರಗಡೆ ಬಂದರೆ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಮ್ಮ ಕೆಲಸ ಕೂಡ 100% ನೀಟಾಗಿ ಆಗುತ್ತೆ. ಹಾಗೆ ಈ ಒಂದು ದೇವಸ್ಥಾನದ ಅರ್ಚಕರಿಗೆ ನಿಜವಾಗ್ಲೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಸುಮಾರು ಈಗ ಆಲ್ರೆಡಿ ನಾವು ಒಂದು 4-5 ಸಾರಿ ಈ ಒಂದು ದೇವಸ್ಥಾನದ ಹತ್ರ ಮೀಟಿಂಗನ್ನು ಮಾಡಿದ್ದೀವಿ. ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ಅವನು ಏನೇ ಒಂದು ವ್ಯವಸ್ಥೆ ಇದ್ದರೂ ಮತ್ತು ಪೂಜೆ ಪುನಸ್ಕಾರಗಳನ್ನು 12 ಗಂಟೆ ಬಂದು ಮಾಡಿಕೊಡಿ ಅಂದರೂ ಕೂಡ ಮಾಡಿಕೊಡ್ತಾರೆ. ನಾವು ಯಾವ ಸಮಯ ಹೇಳ್ತೀವೋ ಆ ಸಮಯಕ್ಕೆ ಬಂದು ಪೂಜೆಯನ್ನು ಮಾಡಿಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಅರ್ಚಕರಿಗೆ. ಸ್ವಲ್ಪ ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಈ ಸಲ ಅವರ ಮೊಮ್ಮಗ ಬಂದು ಪೂಜೆಯನ್ನು ಮಾಡಿಕೊಟ್ಟಿದ್ದು ನಮಗೆ. ನಂತರ ಎಲ್ಲರೂ ಕೂಡ ಊಟಕ್ಕೆ ಹೊರಟ್ವಿ. ಊಟದಲ್ಲಿ ಪೂರಿ ಮತ್ತು ಪಾಯಸ ಮತ್ತು ಚಟ್ನಿ ಪಲ್ಯ ಕೋಸಂಬರಿ ಇದೆಲ್ಲ ಕೂಡ ಇತ್ತು. ಊಟ ತುಂಬಾ ಸ್ಪೆಷಲು ಅಂತ ನಮ್ಮ ಅಂಗನವಾಡಿ ಟೀಚರ್ಸ್ ಎಲ್ಲ ಹೇಳ್ತಾಯಿದ್ರು. ಇದು ಊಟದ ಬ್ಯಾಚಲ್ಲಿ ಅಡುಗೆ ಮಾಡ್ಕೊಂಡು ಬಂದಿದ್ದವ್ರಿಗೆ ನೀನಂತೂ ಈ ಸತಿ ಒಂದು ವಿಶೇಷವಾದಂಥ ಸಾಧನೆ ಮಾಡಿದೆ ಬಿಡು, ಯಾರೂ ಪೂರಿ ಮಾಡ್ಕೊಂಬಂದಿಲ್ಲ, ನೀನು ಪೂರಿ ಮಾಡ್ಕೊಂಬಂದಿದ್ದಿ ಅಂತ ತಮಾಷೆ ಮಾಡ್ತಾಯಿದ್ರು. ಅವ್ರು ಏನೇ ಮಾಡ್ಕೊಂಬಂದಿರಲಿ ಅವರ ಖುಷಿ ಅವರ ಪ್ರೀತಿಯಿಂದ ಮಾಡ್ಕೊಂಡು ಬಂದಿರ್ತಾರೆ. ಅದೇ ನಮಗೆ ತುಂಬ ರುಚಿ ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಆ ಒಂದು ವಾತಾವರಣದಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ನಮ್ಮದೆಲ್ಲ ವೃತ್ತ ಸಭೆನ ಮುಗಿಸಿದ್ದಾದಮೇಲೆ ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಎಲ್ಲರೂ ಕೂಡ
ಅನ್ನ ರಸಮ್ ಕೂಡ ಇತ್ತು. ಊಟದಲ್ಲಿ ರಸಮ್ಮು ಅನ್ನ ಕೂಡ ತುಂಬಾ ರುಚಿಕರವಾಗಿತ್ತು ಅಂತ ಹೇಳ್ಬೋದು. ಊಟ ಎಲ್ಲ ಮುಗಿಸಿದ್ವಿ. ನಂತರ ಸರ್ಕಾರದಿಂದ ಬಂದಿರುವಂತಹ ಬೇಸಿಗೆ ರಜೆಯ ಆದೇಶವನ್ನು ನಾನು ಗ್ರೂಪ್ನಲ್ಲಿ ನೋಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಳಿಸಿದೆ. 1/4/2026ರಿಂದ 10/5/2026ರವರೆಗೆ ಅಂಗನವಾಡಿ ಕೇಂದ್ರಗಳಿಗೆ 40 ದಿನಗಳ ಕಾಲ ಬೇಸಿಗೆ ರಜೆಯನ್ನು ಕೊಡಲಾಗಿದೆ. 1ನೇ ತಾರೀಕಿಂದ 10ನೇ ತಾರೀಕಿನವರೆಗೆ 1/5/2026ರಿಂದ 10/5/2026ರವರೆಗೆ ಹೊಸ ಮಕ್ಕಳ ನೋಂದಣಿಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸವನ್ನು ಮಾಡಬೇಕು ಅನ್ನೋದಾಗಿಯೂ ಕೂಡ ಅದರಲ್ಲಿ ಆದೇಶವನ್ನು ತಿಳಿಸಲಾಗಿದೆ. ಹಾಗೆ ಈ ಒಂದು ರಜೆಯ ಸಮಯದಲ್ಲಿ ಪೋಷಣ್ ಟ್ರ್ಯಾಕರ್ನ ಕೆಲಸ ಕೂಡ ನಿರ್ವಹಿಸಬೇಕು. ಹಾಗೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ THR ಕೊಡೋದಾಗಿರ್ಬೋದು, ಗರ್ಭಿಣಿ ಬಾಣಂತಿಯರಿಗೆ ಒಂದು ರೇಷನ್ ಕೊಡೋದಾಗಿರ್ಬೋದು, ಎಲ್ಲ ಕೆಲಸಗಳನ್ನು ಕೂಡ ಪೂರ್ಣವಾಗಿ ನಿರ್ವಹಿಸಬೇಕು ಅಂತ ಹೇಳಿ ತಿಳಿಸಿದೆ. ಓಕೆ, ಥ್ಯಾಂಕ್ ಯು.